ನಿಮ್ಮೆಲ್ರೂ ಫೋನ್ಗುವೆ ಒಂದ್ ವಿಡಿಯೋ ಬಂದದೆ. ಅದನ್ನ ನೋಡಿ ನೀವೇ ನಿರ್ಧಾರ ಮಾಡಿ. ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವೇ ನಮ್ಮ ಮಾವಯ್ಯನ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿ ಎಂತ ಮಸ್ಲತ್ ಮಾಡೋರೆ ಅಂತ. ನಿಮ್ ಕುಟುಂಬದಲ್ಲಿ ಗಲಾಟೆಯಾಗಿ ಪಂಚಾಯಿತಿ ಆಗಿತ್ತಲ್ಲ, ಅದರಿಂದ ಇದನ್ನ ನಂಬೇಕಾಯ್ತು. ಸಾಹೇಬ್ರೆ, ಸೆಮ್ಸಿ, ಯಾರ ಹಟ್ಟಿನಲ್ಲಿ ಗಲಾಟೆ ಇರಕ್ಕಿಲ್ಲ, ನೀವೇ ಹೇಳಿ. ಎಲ್ರೂ ಮನೇಲೂವೆ ಗಲಾಟೆ ಅನ್ನೋದು ಇದ್ದೇ ಇರ್ತದಲ್ವೇ. ನೀನ್ ಕೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ಸಾವಿಲ್ದ ಮನೇಲಿ ಸಾಸಿವೆ ತಗೊಂಡ್ ಬಂದಂಗಿದೆ. ನಿಮ್ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ತಲ್ಲ ಸಾಹೇಬ್ರೆ. ಅದು ಬಿಡಿ, ಇಲ್ಲಿ ಇಷ್ಟೊಂದ್ ಜನ ಅವ್ರೆ, ಯಾರಾದ್ರೂ ಒಬ್ರು ಎದೆ ಮುಟ್ಕೊಂಡು ನಮ್ಮ ಹಟ್ಟಿನಲ್ಲಿ ಜಗಳನೇ ಆಗಕ್ಕಿಲ್ಲ ಅಂತ ಹೇಳಿ ನೋಡೋಣ. ನೋಡಿದ್ರೆ ಹಟ್ಟಿ ಅಂದ್ಮೇಲೆ ಜಗಳ ಮನಸ್ತಾಪ ಅನ್ನೋದು ಸಹಜ ಅಲ್ವೇ? ಹಂಗಂದ್ಬಿಟ್ಟು ಯಾರಾದ್ರೂ ಇಂಥ ಕೆಲ್ಸ ಮಾಡಾರೆ? ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ ಕುಟುಂಬದ ವಿಷಯ. ನಾವೇ ಅದನ್ನ ಬಗೆಹರಿಸ್ಕತೀವಿ. ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಅನ್ಕೋತೀನಿ. ಕೆಲವೊಂದು ಕೆಟ್ಟ ಮನಸ್ಥಿತಿಗಳಿರ್ತದೆ. ಅವೆಲ್ಲ ಹೆಂಗೆ ಅಂದ್ರೆ, ಹೊಲ್ದಲ್ಲಿ ಬರ್ತಾವಲ್ಲ ಆ ಕಳೆ ಇದ್ದಂಗೆ. ಆಗಾಗ ಕಳೆನ ಕಿತ್ತು ಸ್ವಚ್ಛ ಮಾಡ್ತಾ ಇರ್ಬೇಕು, ಇಲ್ಲದೆ ಹೋದ್ರೆ ಬೆಳೆ ಎಲ್ಲ ನಾಶ ಆಗೋಯ್ತದೆ. ಸೂಪರ್ ಅದಕ್ಕೆಮ್ಮ, ಕೋಟಿಗೊಂದು ಮಾತಾಡಿದ್ರೆ. ನೀವು ಸ್ವಚ್ಛ ಮಾಡ್ತೀರ ಅಂತ ಗೊತ್ತು ಬಿಡಿ. ನಮ್ಮ ಮಾವ ಹಿಂಗಿರೋ ಜನ ಬೆಂಬಲ, ಅವ್ರ ಏಳಿಗೆನ ಸಹಿಸಕ್ಕಾಗದೆ ವಿರೋಧ ಪಕ್ಷದವರು, ಜೊತೆಗೆ ಕೆಲವೊಂದು ಗುಳ್ಳೆ ನರಿಗಳು ಸೇರ್ಕೊಂಡು ಯಾರೋ ಬೇರೆಯವ್ರು ಮಾಡಿದ ತೆಪ್ಪನ ನಮ್ಮ ಮಾವಯ್ಯನ್ ತಲೆ ಕಟ್ಟಿ ತಮ್ಮೇಲೆನ ಬೇಯಿಸ್ಕೋಬೇಕು ಅಂತ ನೋಡಿದ್ರು. ಆದ್ರೆ ಅದಕ್ ನಾನ್ ಅವಕಾಶ ಮಾಡ್ಕೊಡಕ್ಕಿಲ್ಲ. ನನ್ ಪ್ರಾಣ ಹೋದ್ರು ಸರಿ, ನ್ಯಾಯ ನೀತಿ ಧರ್ಮ ಅದ್ರ ಪರನೇ ನಾನು ನಿಂತ್ಕೋತೀನಿ. ನೀವುಗಳು ಈಗ ಹೇಳಿ, ನಮ್ಮ ಮಾವಯ್ಯ ತೆಪ್ಪ ಮಾಡೋರೆ ಅಂತ ನೀವೆಲ್ರೂ ನಂಬ್ತೀರಿ? ಇಲ್ಲಮ್ಮ, ಇಷ್ಟೆಲ್ಲ ಆದ್ಮೇಲೆ ನಾವು ಇದನ್ನ ನಂಬೋದಿಲ್ಲ. ಇಲ್ಲಿ ಗಂಟ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡ್ ಬಂದಿರೋ ನಮ್ಮ ಮಾವಯ್ಯನ ಸೋಲಿಸ್ತೀರೆ? ಇಲ್ಲ ಅದಕ್ಕೆಮ್ಮ, ಯಾವ್ದೇ ಕಾರಣಕ್ಕೂ ಶಿವರಾಮೇಗೌಡರನ್ನ ನಮ್ ಜನಗಳು ಸೋಲ್ಸಕ್ಕಿಲ್ಲ. ಆಗಿದ್ರೆ ನಿಮ್ ಓಟ್ ಯಾರಿಗೆ? ಸತ್ಯ ಏನು ಅನ್ನೋದು ನಿಮ್ಗೆಲ್ರಿಗೂ ಅರ್ಥ ಮಾಡಿಸ್ಬೇಕಾಗಿತ್ತು. ನನ್ ಮಾತಿಂದ ನಿಮ್ಗೆ ಯಾರಿಗಾದ್ರೂ ಬೇಸರ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ನಮ್ಮ ಮಾವ ಹಿಂಗ್ ಬಂದಿದ್ ಕೆಟ್ಟ ಹೆಸರನ್ನ ಅಳಿಸೋದಕ್ಕೆ ಇದು ಬಿಟ್ರೆ ಬೇರೆ ದಾರಿ ನನಗೆ ಕಾಣಿಸ್ಲಿಲ್ಲ. ನೋಡಿ, ವೇದಿಕೆ ಮೇಲಿರೋ ಹಿರಿಯರೆಲ್ಲ ನನ್ನನ್ನ ಕ್ಷಮಿಸಿ. ಅಂತಮ್ಮ, ಏನ್ ನೋಡ್ತಾ ನಿಂತಿದ್ಯಾ? ಬಳಿ ಚಪ್ಪಳೆ. ಸೂಪರ್ ಅದಕ್ಕಮ್ಮ, ಚಿಂದಿ ಬಿಡಾಯಿಸ್ಬಿಟ್ರಿ.
ಕೆಲವ್ರು ಕೆಟ್ಟ ಮನ್ಸ್ಗಳಿಗೆ ಸರಿಯಾದ ಉತ್ತರ ಕೊಟ್ರಿ. ರಕ್ತಿದ್ ಮುಂದ್ಕಟ್ಟೆ ಏನು ನಡೆಯಕ್ಕಿಲ್ಲ ಅಂತ ಮುಟ್ ನೋಡ್ಕೊಂಡಂಗ್ ಉತ್ತರ ಕೊಟ್ರಿ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. 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 ಗೌಡ್ರೆ, ಯಾಕೆ ಹಿಂಗ್ ಸುಮ್ಮನೆ ನಿಂತ್ಬಿಟ್ರಿ? ನಿಮ್ಮ ಸೊಸೆ ನಿಮ್ ಪರವಾಗಿರೋವರೆಗೂ ನಿಮ್ಮ ಗೆಲುವನ್ನ ಯಾರು ಕಸ್ಕೊಳಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ಖುಷಿ ಪಡಿ. ಶಿವರಾಮೇಗೌಡ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಲ ಚುನಾವಣೆಯಲ್ಲಿ ಗೆಲುವು ನಿಮ್ದೆ. ಶಿವರಾಮೇಗೌಡ್ರಿಗೆ. 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 ಅವ್ವ ಅವ್ವ ಬಾವ ಇಲ್ಲಿ. ಯೋನೈತೆ? ಯಾಕೆ ಸೂರ್ ಕಿತ್ಕೊಂಡು ಹೋಗಂಗ್ ಕಿರ್ಚ್ಕೊಂಡ್ ಬರ್ತಾ ಇದ್ದಿ? ಅವ್ವ ಗೌಡ್ರ ಪರ ಅಕ್ಕ ಪ್ರಚಾರ ಮಾಡೋದು ಟಿವಿಲ್ ಬರ್ತೈತಂತೆ. ಹಾಕು. ಎಂಎಲ್ಎ ಅಭ್ಯರ್ಥಿ ಶಿವರಾಮೇಗೌಡ ತಮ್ಮ ಸೊಸೆಯ ಕುಟುಂಬಕ್ಕೆ ಸೇರಿದ ಹೋಟೆಲ್ ಒಂದನ್ನ ಒಡೆದುಹಾಕಿ ಅಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಅವರ ಕ್ಷೇತ್ರದಲ್ಲಿ ದೊಡ್ಡ ರಾಜಕೀಯ ತಿರುವು ಪಡೆದಿತ್ತು. ಬಡ ಕುಟುಂಬದ ಹಿನ್ನೆಲೆ ಇರೋ ಶಿವರಾಮೇಗೌಡರ ಸೊಸೆ ವಿದ್ಯಾಗೆ ಅನ್ಯಾಯವಾಗ್ತಾ ಇದೆ ಅನ್ನೋ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಚುನಾವಣೆ ಸಮಯದಲ್ಲಿ ಆಗಿರುವ ಈ ಬೆಳವಣಿಗೆ ಶಿವರಾಮೇಗೌಡರ ಗೆಲುವಿಗೆ ಅಡ್ಡಿಯಾಗುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇತ್ತು. ಆದ್ರೆ ಇದಕ್ಕೆ ಸ್ವತಃ ಶಿವರಾಮೇಗೌಡರ ಸೊಸೆಯೇ ಉತ್ತರ ನೀಡಿದ್ದಾರೆ. ಇಂದು ನಡೆದ ಪಕ್ಷದ ಬಹಿರಂಗ ಸಭೆಯ ವೇದಿಕೆಯಲ್ಲಿ ಶಿವರಾಮೇಗೌಡರ ಜೊತೆಯೇ ಕಾಣಿಸಿಕೊಂಡ ವಿದ್ಯಾ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ವೈಮನಸ್ಸಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಈ ಮೂಲಕ ಕಳೆದ ಕೆಲವು ದಿನಗಳಿಂದ ರಾಜಕೀಯ ಪಡಿಸಾಲೆಯಲ್ಲಿ ಓಡಾಡ್ತಾ ಇದ್ದ ಹಲವು ರೀತಿಯ ಎಲ್ಲಾ ಊಹಾಪೋಹಗಳಿಗೂ ಕೂಡ ವಿದ್ಯಾ ತೆರೆ ಎಳೆದ್ರು. ಬನ್ನಿ ವಿದ್ಯಾ ಏನ್ ಮಾತಾಡಿದಾರ ಅಂತ ನೋಡ್ಕೊಂಡ್ ಬರೋ. ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವೇ ನಮ್ ಮಾವಯ್ಯನ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿ ಎಂತ ಮಸ್ಲತ್ ಮಾಡವ್ರೆ ಅಂತ. ಯಾರೋ ಬೇರೆಯವ್ರು ಮಾಡಿದ ತೆಪ್ಪನ ನಮ್ ಮಾವಯ್ಯನ್ ತಲೆ ಕಟ್ಟಿ ತಂಬೇಲೆನ ಬೇಯಿಸ್ಕೋಬೇಕು ಅಂತ ನೋಡಿದ್ರು. ಆದ್ರೆ ಅದಕ್ ನಾನ್ ಅವಕಾಶ ಮಾಡ್ಕೊಡಕ್ಕಿಲ್ಲ. ಇಲ್ಲಿ ಗಂಟ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡ್ ಬಂದಿರೋ ನಮ್ ಮಾವಯ್ಯನ ಸೋಲಿಸ್ತೀರೆ? ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ಸದ್ಯಕ್ಕೆ ಗೌಡ್ರದು ತೆಪ್ಪಿಲ್ಲ ಅಂತ ಜನರಿಗೆ ಗೊತ್ತಾಯ್ತಲ್ಲ, ಆಟೆ ಸಾಕು. ಎಲ್ಲಿ ನೋಡಿದ್ರು ಸೋತೈತಾರೆ ಅಂತ ಹೇಳ್ತಾ ಇದ್ರು. ಸದ್ಯ ನನ್ಗೀಗ ಸಮಾಧಾನ ಆಯ್ತು. ಅವ್ವ ಈಟೆಲ್ಲ ಆಗಕ್ಕೆ ಅಕ್ಕನೇ ಕಾರಣ ಅಂದ್ಮ್ಯಾಕೆ ಅಕ್ಕನ್ ಮ್ಯಾಕಿನ ಕೋಪ ಅವ್ರ ಅಟ್ಟಿಲ್ ಕಮ್ಮಿ ಆಗಿರ್ತದಲ್ವೇ? ಅವ್ವ ಯಾಕವ ಕಣ್ಣೀರು? ನನ್ನ ಮಗಳು ಏಟೇ ಕಷ್ಟ ಬಂದ್ರು ಎಲ್ಲದನ್ನು ಸುಧಾರಿಸ್ಕೊಂಡು ಒಯ್ತಾವಳಲ್ಲ ಅನ್ನೋದೇ ಸಂತೋಷ ಕಣವ. ನೀನ್ ಹೇಳ್ದಂಗೆ ಅದ್ ಯಾವ ದಯದಿಂದ ಅವ್ರ ಕೋಪ ಒಂದ್ ಕರ್ಗೋದ್ರೆ ಸಾಕು.
ಯಾಕಂತಮ್ಮ ಏನಾಯ್ತು? ಗಾಡಿ ಗಿಡಿ ಕೆಟ್ಟೈತೆ? ಯಾವನವನು? ನಿಂತ ಅಂಟಮ್ಮ ಸರಿಯಾಗಿ ಸಿಗಾಕೊಂಡವನೆ, ಬಿಡ್ಬೇಡ. 4 ತತ್ತಿ ಸತ್ಯನ ಕಗ್ಸೋ. ಮಾಡೋದೆಲ್ಲ ಮಾಡಿ ಎಲ್ಲಿಗೆ ಓಡೋಗ್ತಿದ್ದಿಲ್ಲ? ಇವತ್ ನೀನ್ ಸತ್ಯ ಬಾಯ್ ಬಿಡ್ದೆ ಯಾವ ಪಿಲ ಒಕ್ಕೊಂಡ್ರು ಬಿಡೋದಿಲ್ಲ. ನಂಗೇನು ಗೊತ್ತಿಲ್ಲ, ನನ್ ಬಿಟ್ಬಿಡಿ. ಪಾಪ ಗೊತ್ತಿಲ್ವಂತೆ, ಬಿಟ್ಬಿಡ್ಬೇಕಂತೆ ಅಂಟಮ್ಮ. ಮಗಳಲ್ಲ ಹೇಳು. ಓಟ್ಲು ಹೊಡ್ದಾಕ ಕೇಳ್ದವ್ರು ಯಾರು ಅಂತ ಬಾಯ್ ಬಿಡ್ದೆ ಹೋದ್ರೆ ಇಲ್ಲೇ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಗಳ ಗೌಡ್ರೆ, ಅದು ಅದು ಸತ್ಯ ಬಿಟ್ಟು ನಿನ್ ಬಾಯ್ನಾಗ ಬೇರೆ ಏನೇ ಬಂದ್ರು ಊತಾಕ್ಬಿಡ್ತೀನಿ ನನ್ ಮಗನೇ. ಹೇಳು. ಹೇಳ್ಬಿಡ್ತೀನಿ. ಮಗಳಲ್ಲ ಮತ್ತೆ ಇದನ್ನೆಲ್ಲ ಮಾಡ್ಸಿದ್ದು ಆ ಪಶುಪತಿ. ನಾವೆಲ್ಲ ಅವನ್ ಕಡೆಯವ್ರೆ. ಎಲ್ಲ ಮಾಡಕ್ ಹೇಳಿದ್ದು ಅವ್ರ ಅಣ್ಣನ ಮಗಳು ವಿನಂತಿನೆಯ. ನೀನ್ ಹೇಳ್ತಾ ಇರೋದು ಸತ್ಯ ತಾನೇ? ನನ್ ಮಕ್ಕಳಣ್ಣಗೂ ಸತ್ಯ ಗೌಡ್ರೆ. ವಿನಂತಿ ಸಾವಿತ್ರಿ ಅತ್ತೆ ಹೇಳ್ಕೊಂಬರ್ಲ ಇನ್ನು. ನಿಂಗೆ ಧೈರ್ಯ ಇದ್ರೆ ಸಭೆಗೆ ಬಂದು ಎಲ್ರ ಮುಂದೆ ಮಾತಾಡ್ತೀಯ ನೀನು? ನೀನ್ ಏನೇ ಅನ್ಕೊಂಡಿದ್ಯಾ? ಚಿಕ್ಕತ್ತೆ, ಯಾರೋ ಮಾಡಿದ ತಪ್ಪಿಗೆ ಮಾವಯ್ಯನ ಹೆಸರು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ಬೇಕಾಗ್ ಬಂತು. ಅದಕ್ಕೆ ಭವಾನಿ ಅಕ್ಕನ್ ಕೇಳ್ಕೊಂಡೆಯ ಅಲ್ಲಿಗ್ ಬಂದಿದ್ದು. ಲೇ, ಹಂಗ್ ಹೋಗ್ಬೇಕು ಅಂದಿದ್ರೆ ನಂಗೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ನಾನ್ ಮನೆಯೊಳಗಿದ್ರು ನಂಗೆ ಕೇಳ್ದೆ ಓದಿ ಅಂದ್ರೆ ಏನರ್ಥ? ಅಜ್ಜಿ, ನೀವ್ ಮಾತ್ರೆ ತಕೊಂಡು ನಿದ್ದೆ ಮಾಡ್ತಾ ಇದ್ರಿ, ಅದಕ್ಕೆ ಭವಾನಿ ಅಕ್ಕ ಅವ್ರನ್ನ ಎದುಳ್ಸೋದ್ ಬೇಡ, ನಾವೇ ಹೋಗಣ್ ಬಾ ಅಂತ ಹೇಳಿದ್ರು. ಅದಕ್ಕೆ ಭವಾನಿ ಅಕ್ಕನ ಅಲ್ಲಿ ಕರ್ಕೊಂಡ್ ಬಂದೆ. ಸಾಕ್ ಬಾಯ್ ಮುಚ್ಚೆ. ಮಾತಿಗೂ ಭವಾನಿ ಹೆಸರನ್ನ ಹೇಳ್ಕೊಂಡ್ ತರ್ಬೇಡ. ಈಗ ನೀನ್ ತೆಪ್ ಮಾಡ್ಬಿಟ್ಟು ಅದನ್ನ ಭವಾನಿ ಮೇಲೆ ಹಾಕ್ತಾ ಇದೀಯಾ? ಆಹಾ ಮಳ್ಳಿ. ಎಲ್ರೂ ಹೊಸಿ ಸುಮ್ಕೆ ಇದ್ದೀರಾ? ಅದರಿಂದ ಒಳ್ಳೇದೇ ಆಗದೆ ತಾನೆ? ಇವತ್ತು ಅವಳು ಅಲ್ಲಿ ಬರ್ದೇ ಹೋಗಿದ್ರೆ ಅಣ್ಣನ್ಗೆ ಏಟ್ ಅವಮಾನ ಆಗಿರೋದು ಅಂತ ಯಾರು ಯೋಚನೆ ಮಾಡಿದ್ದೀರಾ? ಅಲ್ಲರಿ, ಸಮಸ್ಯೆ ಆಗೋದಕ್ ಕಾರಣನೇ ಅವಳು ಅನ್ನೋದನ್ನ ಮರ್ತ್ಬಿಟ್ರೆ ಇವತ್ ಏನೇನಾಗದೆ ಅದಕ್ಕೆಲ್ಲ ಕಾರಣ ಇವಳೆಯ. ಖಂಡಿತವಾಗ್ಲೂ ಇಲ್ಲ ಚಿಕ್ಕತ್ತೆ. ಇಲ್ದೆ ಇದೆಲ್ಲ ನಾಟಕ ಮಾಡ್ದ? ಅಲ್ಲ, ಯಾರೋ ಬಂದು ನಿಮ್ ಹೋಟ್ಲ್ ನೋಡ್ದಾಕಿದ್ರೆ ಅದೇಂಗ್ ಇಟ್ಟೊಂದ್ ದೊಡ್ಡಾಯ್ತದೆ? ಈ ಕೆಟ್ಟೋರು ಹಂಗೆಯ ಸಾವಿತ್ರಿ ಅಮ್ಮ, ಬೆನ್ನಿಂದನೇ ಕತ್ತಿ ಮಸಿಯೋದು. ಇವತ್ತೀಟೆಲ್ಲ ಆಗೋದಕ್ಕೆ ಆ ಹಿತಶತ್ರುಗಳೇ ಕಾರಣ. ವಿದ್ಯಾ, ನೀನ್ ಯಾವ ಹಿತಶತ್ರುಗಳ ಬಗ್ಗೆ ಮಾತಾಡ್ತಿದ್ಯಾ? ಕೆಲವ್ರು ಅವರೇ ಅತ್ತೆ, ಆದಷ್ಟು ಬಿರ್ನೆ ಅವ್ರ ಬಂಡವಾಳ ಎಲ್ಲ ಆಚೆಗ್ ಬರ್ತದೆ.
ಅಲ್ಲಿ ಗಂಟ ನಾವು ಹಸಿ ಕಾಯ್ಬೇಕು. ಮಾಡೋದೆಲ್ಲ ಮಾಡಿ ಈಗ ಇನ್ಯಾರ ಕಡೆಗೋ ಬೆಟ್ ತೋರಿಸ್ಬೇಡ. ಸತ್ಯ ಅನ್ನೋದು ತಾಳ್ಮೆ. ತಳದಲ್ಲಿ ತಾಪವಾಗಿರ್ತದೆ. ಒಂದ್ ಕಿತ ಈಚೆ ಬಂದ್ರೆ ತಲೆನೂ ತಿರುಗಿಸ್ತದೆ, ತಲೆನೂ ತೆಗಿತದೆ. ಅದಕ್ಕೆ ಜಾಸ್ತಿ ಟೈಮ್ ಹಿಡಿಯಕ್ಕಿಲ್ಲ. ಆ ಹೋಟ್ಲು ಹೋಗಿ ಗಲಾಟೆ ಮಾಡಕ್ಕೆ ರೌಡಿಗಳನ್ನ ಕಳಿಸ್ದವ್ರು ಯಾರು ಅನ್ನೋದು ಗೊತ್ತಾಯ್ತು. ಏಳು ಭದ್ರ, ಯಾರೀ ಕೆಲಸ ಮಾಡಿದವರು? ನಾನು ಆ ಕೆಲಸ ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಯಾರು ಮಾಡೋರು ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಗೋವಿಂದ? ಬಿಟಾಕ್. ತಿಳ್ಕೋಬೇಕು ಅಪ್ಪಯ್ಯ, ತಿಳ್ಕೊಳ್ಳೇಬೇಕು. ಆ ತಪ್ಪನ ಮಾಡಿರೋರು ಇನ್ಯಾರು ಅಲ್ಲ, ಈ ಮನೆಗೆ ಸಂಬಂಧಪಟ್ಟಿರೋರೇ. ಈ ಕೆಲ್ಸ ಮಾಡಿ ಅಪ್ಪ ಹಿಂಗೆ ಕೆಟ್ಟ ಹೆಸರು ಬರೋದಿಕ್ಕೆ ಕಾರಣ ಇನ್ಯಾರು ಅಲ್ಲ ಚಿಕ್ಕಪ್ಪ. ಏನು ಕಾಣದ್ ಮಳ್ಳಿ ಹಂಗ್ ನಿಂತವಳು ನೋಡು, ಇವಳೆಯ. ಇವ್ರು ಚಿಕ್ಕಪ್ಪಂಗೆ ಹೇಳಿ ರೌಡಿಗಳನ್ನ ಕಳ್ಸಿ ಗಲಾಟೆ ಮಾಡಕ್ ಕೇಳಿರೋದು ವಿನಂತಿನೆಯ. ಅಯ್ಯೋ ಭದ್ರಮ್ಮ, ಯೋನ್ ಹೇಳ್ತಾ ಇದ್ಯಾ? ನನ್ ಮೇಲೆ ಯಾಕೆ ಇಂತ ಆಪೋದ್ನೆ ಹೊರಿಸ್ತಾ ಇದ್ಯಾ? ಇವ್ನ ಹೆಂಡ್ರನ್ನ, ಇವ್ರ ಮನೆಯವ್ರನ್ನ ಕಾಪಾಡಕ್ಕೆ ನನ್ ಮಗಳ ಮೇಲೆ ಯಾಕೋ ಸುಮ್ನೆ ಆಪಾದನೆ ಮಾಡ್ತಿದ್ಯಾ? ಯಾಕತ್ತೆ ಈ ಪಾರ್ಟಿ ಒದ್ದಾಡ್ತಾ ಇದ್ದಿ? ಸಾಕ್ಷಿ ಇಲ್ದೆ ಈ ಭದ್ರ ಯಾರ ಮೇಲೂ ಸುಮ್ಕೆ ಆರೋಪ ಮಾಡಕ್ಕಿಲ್ಲ. ಪಕ್ಕ ಸಾಕ್ಷಿ ಸಮೇತವಾಗೆ ಬಂದಿವ್ನಿ. ಲಾ ಕ್ವಾಟ್ಲೆ, ಹೇಳ. ವಿಷಯ ಏನು ಅಂತ ಕಕ್ಕೋಸ್ಲಾ? ಏನ್ ಮಕ ನೋಡ್ಕೊಂಡು ನಿಂತಿದ್ಯಾ? ಬಗುಳ್ಳಲ್ಲ. ಹೇಳ್ತೀನಿ. ನಾವೆಲ್ಲ ಈ ವಿನಂತಿ ಅವರಲ್ಲ, ಅವ್ರ ಚಿಕ್ಕಪ್ಪನ ಜೊತೆ ಕೆಲಸ ಮಾಡೋರು. ನೆಂದಿನ ಫೋನ್ ಮಾಡಿ ಆ ಓಟ್ಮನ್ ಹೊಡೆದಾಕಿ ಅಂತ ಹೇಳಿದ್ರು. ಅದಕ್ಕೆ ಆ ಕೆಲಸ ಮಾಡಿದ್ವಿ. ನನ್ ಕಿತ್ತ ನನ್ ಕಣ್ಣು ಕಾಣಿಸ್ಕೊಂಡ್ರೆ ಮಗನೇ ಊಟ ನಡಿ ನಡಿ ನಡಿ. ಇವತ್ತು ಈಟೆಲ್ಲ ಅವಾಂತರ ಆಗಕ್ಕೆ ಇವರೇ ಅಪಾಯ ಕಾರಣ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಕ್ಕಿಲ್ವ ಸಾವಿತ್ರಿ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಣ್ಣ. ಹಿಂಗಾಯ್ತದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆ ಚೆಲ್ವ ನಮ್ ದುಡ್ಡಲ್ಲಿ ಹೋಟ್ಲು ಮಾಡ್ಕೊಂಡು ಮೆರಿತಾ ಇದ್ದಾನೆ ಅಂತ ಅದನ್ನ ಸಹಿಸಕ್ಕಾಗ್ಲಿಲ್ಲ. ನಿಂಗೀಟೆಲ್ಲ ಅವಮಾನ ಮಾಡಿದವರು ನಮ್ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ ಅಂತ ಅದು ನೋಡಕ್ಕಾಗ್ದೆ ಹಿಂಗೆಲ್ಲ ಮಾಡ್ಬಿಟ್ಟೆ ಅಣ್ಣ. ನೀವಿಂತ ಕೀಳ್ಮಟ್ಟ ಕೇಳಿತೀರಂತ
ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲ ಅಣ್ಣ, ನಾನು ಈಟೆಲ್ಲ ಮಾಡೋದಿಕ್ಕೆ ಈಶ್ವರಿ ಅದಕ್ಕೇನೆ ಕಾರಣ. ಹ್ಞೂ ಅಣ್ಣ, ಈಶ್ವರಿ ಅದ್ಗೆನೆ. ಏನ್ ಸಾವಿತ್ರಿ, ನೀನು ನಿನ್ ಮಗಳು ಸೇರ್ಕೊಂಡ್ ಮಾಡಿ ಈಗ ಇದು ನನ್ ಮ್ಯಾಕ್ ಆಗ್ತಿದ್ಯಾ? ಬಾಬಾ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ 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 ಅದ್ಗೆ ಈ ಕೆಲ್ಸ ಮಾಡಕ್ಕೆ ನನಗ್ ಕುಮ್ಮ ಕೊಟ್ಟು ಈಗ ಸತ್ಯ ಹೊರಗ್ ಬಂತು ಅಂತ ಹಿಂಗ್ ಕಳ್ಸ್ಕೊತಾ ಇದೆಯಲ್ಲ ಅದ್ಗೆ. ದಯವಿಟ್ಟು ನಮ್ಮಂಗ್ ಕ್ಷಮಿಸ್ಬಿಡು. ನಾವು ನಿನ್ ಮೇಲಿರೋ ಪ್ರೀತಿ ಅಕ್ಕರಿಂದ ಈ ಕೆಲ್ಸ ಮಾಡಿದ್ವಿ ಹೊರತು ನಿನಗೆ ಕೆಟ್ಟ ಹೆಸರು ತರ್ಬೇಕು ಅಂತಲ್ಲ. ಉದ್ದೇಶ ಏನೇ ಆಗಿರ್ಲಿ, ಅದ್ರಿಂದ ಏನಾಯ್ತದೆ ಅನ್ನೋದು ಮುಖ್ಯ. ಗೊತ್ತಿದ್ದು ಮಾಡಿದ್ದೋ ಗೊತ್ತಿಲ್ದೇನೋ ಮಾಡಿದ್ದೋ ಒಟ್ನಲ್ಲಿ ಶಿಕ್ಷೆ ಆಗ್ಲೇಬೇಕು. ಏನ್ ಸಾವಿತ್ರಿ, ನೀನು ವಿನಂತಿ ತಾನೇ ಕೆಲಸ ಮಾಡಿದ್ದು? ಅಣ್ಣ ಇಲ್ಲ ಅಣ್ಣ, ಅದ್ಗೆನೆ ಹೇಳಿದ್ದು. ಏನೇ ಈಶ್ವರಿ, ಇಂಥ ಮನೆ ಹಾಳು ಕೆಲಸ ಮಾಡಿ ಈಟೆಲ್ಲ ಅವಾಂತರ ಆಗ್ತಾ ಇದ್ರು, ಏನು ಗೊತ್ತಿಲ್ದೇ ಇರೋ ಮಳ್ಳಿ ಹಂಗಿದ್ಯಲ್ಲ ನೀನು. ಗೋವಿಂದ, ಹೆಣ್ಮಕ್ಳ ಮೇಲೆ ಕೈ ಮಾಡೋದು ತಪ್ಪು. ಇವಳು ಮಾಡಿರೋ ಕೆಲ್ಸಕ್ಕೆ ಕೈ ಮಾಡೋದಲ್ಲಣ್ಣ, ಇವಳನ್ನ ತುಂಡು ತುಂಡ ಕತ್ತರಿಸಾಕ್ಬಿಡ್ಬೇಕು. ನಾ ಹೇಳ್ತಾ ಇವನಿ ತಾನೆ, ಸುಮ್ಕಿರೋ. ತನ ಅನ್ನೋದು ಹಣ ಆಸ್ತಿಯಿಂದ ಬರಕ್ಕಿಲ್ಲ, ಗುಣ ನಡತೆಯಿಂದ ಬರ್ತದೆ. ನಾವೆಂತವ್ರು ಅಂತವ ನಾವು ಮಾಡೋ ಕೆಲಸ ಹೇಳ್ಬೇಕು. ನಮ್ಮ ಮಟ್ಟಿಯವರು ಇಂಥ ಕೆಲಸ ಮಾಡ್ತೀರ ಅಂದ್ರೆ ನಾವೆಲ್ಲ ತಲೆ ತಗ್ಸ್ಬೇಕಾಯ್ತದೆ. ನೋಡಿದ್ರೇನೆ, ನೀವು ಮಾಡಿರೋ ಕೆಲ್ಸಕ್ಕೆ ನನ್ನ ಮಗ ನೋವು ತಿನ್ನೋಂಗಾಗಿದೆ. ಎಲ್ರು ಹೋಗಿ ಅವನ್ ಕಾಲಿಗೆ ಬಿದ್ದು ಕ್ಷಮ ಕೇಳಿ. ಓಯ್, ನಿಮ್ಗೆ ಹೇಳ್ತಾ ಇರೋದು. ಏನ್ ಬೇಡ, ನಿಮ್ ತೆಪ್ಪು ನಿಮ್ ಗರ್ವ ಆದ್ರೆ ಸಾಕು. ಯಾರನ್ನ ನಂಬೇಕು, ಯಾರನ್ನ ಬಿಡಬೇಕು ಅಂತ ಯೋಚನೆ ಮಾಡಂಗಾಗ್ಬಿಡೋದೆ. ಯಾಕೆ ಅಂದ್ರೆ ನಮ್ಮನೆಯವರೇ ನನಗೆ ದಿನ ಹೊಸ ಪಾಠ ಕಲಿಸ್ತಾವ್ರೆ. ಅಣ್ಣ, ಮಿನಿಸ್ಟರ್ ಬಂದ್ರು. ಬನ್ನಿ ಸಾಹೇಬ್.